ತುಂಬಾ ಬಿಸ್ನೆಸ್ ಓನರ್ಸ್ಗೆ ಅವರ ಪ್ರಾಡಕ್ಟ್ಸ್ನ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಡ್ರೀಮ್ ಇರುತ್ತೆ. ಇಂಟರ್ನ್ಯಾಷನಲ್ ಕಸ್ಟಮರ್ಸ್ಗೆ ಸೆಲ್ ಮಾಡುವಾಗ ಫಾರಿನ್ ಇಂದ ಪೇಮೆಂಟ್ ಸಿಗುತ್ತೆ ಮತ್ತು ಈಸಿಯಾಗಿ ಬಿಸ್ನೆಸ್ನ ಗ್ಲೋಬಲ್ ಲೆವೆಲ್ಗೆ ಗ್ರೋ ಮಾಡಬಹುದು. ಬಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಮುಂಚೆ ಒಂದು ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ತಗೋಬೇಕು. ಅದನ್ನ ಐಇ ಕೋಡ್ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ ಹೇಳ್ತಾರೆ. ಐಇ ಕೋಡ್ ಇಲ್ಲ ಅಂದ್ರೆ ನೀವು ಲೀಗಲಿ ಇಂಡಿಯಾಗೆ ಗೂಡ್ಸ್ ನ ಇಂಪೋರ್ಟ್ ಮಾಡಕ್ಕಾಗಲ್ಲ ಮತ್ತು ಇಂಡಿಯಾದಿಂದ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಕ್ಕೂ ಆಗಲ್ಲ. ಸೊ ಬೇಸಿಕಲಿ ನಿಮ್ಮ ಹತ್ರ ಬಯರ್ಸ್ ಇದ್ರೂನು ಆರ್ಡರ್ಸ್ ಕನ್ಫರ್ಮ್ ಆಗಿದ್ರು ಐಇ ಕೋಡ್ ಇಲ್ಲ ಅಂದ್ರೆ ಶಿಪ್ಮೆಂಟ್ ಅಥವಾ ಪೇಮೆಂಟ್ ಪ್ರಾಸೆಸ್ ಬ್ಲಾಕ್ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ಐಇ ಕೋಡ್ ಅಂದ್ರೆ ಏನು, ಅದರ ಬೆನಿಫಿಟ್ಸ್ ಯಾವುದು, ಯಾರಿಗೆ ಬೇಕು ಮತ್ತು ಏಕೆ ತಗೋಬೇಕು ಅಂತ ಡೀಟೇಲ್ಡ್ ಆಗಿ ನೋಡೋಣ. ಬಟ್ ಬಿಫೋರ್ ಮೂವಿಂಗ್ ಫರ್ದರ್, ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಕಂಪಲ್ಸರಿ ರಿಜಿಸ್ಟ್ರೇಷನ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು PDF ಗೈಡ್ ರೆಡಿ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಫ್ರೀಯಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐಇ ಕೋಡ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಇದೊಂದು 10 ಡಿಜಿಟ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್. ಇದನ್ನ DGFT ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇಶ್ಯೂ ಮಾಡ್ತಾರೆ. ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್ ಮಾಡೋರಿಗೆ ಪಾಸ್ಪೋರ್ಟ್ ತರ ಕನ್ಸಿಡರ್ ಮಾಡಬಹುದು. ನೀವು ಗೂಡ್ಸ್ ಆರ್ ಸರ್ವಿಸಸ್ ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಮತ್ತು ಶಿಪ್ಪಿಂಗ್ ಡಾಕ್ಯುಮೆಂಟ್ಸ್ಗೆ ಐಇ ಕೋಡ್ ಬೇಕಾಗುತ್ತೆ. ಐಇ ಕೋಡ್ ಇಲ್ಲ ಅಂದ್ರೆ ಕಸ್ಟಮ್ಸ್ ಗೂಡ್ಸ್ ಕ್ಲಿಯರ್ ಮಾಡಲ್ಲ ಮತ್ತು ಬ್ಯಾಂಕ್ಸ್ ಫಾರಿನ್ ಪೇಮೆಂಟ್ಸ್ ನ ಪ್ರಾಸೆಸ್ ಮಾಡಲ್ಲ. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಾದ್ರೆ, ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿದ್ರೆ ಕಂಪಲ್ಸರಿ ಆಗಿ ಐಇ ಕೋಡ್ ರಿಜಿಸ್ಟ್ರೇಷನ್ ಮಾಡಿರಬೇಕು. ಬಟ್ ಬಿಫೋರ್ ಮೂವಿಂಗ್ ಫರ್ದರ್, ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿದ್ರೆ ಈಗಲೇ ನಮ್ಮ ವಾಟ್ಸ್ಆಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಇನ್ಫಾರ್ಮೇಶನ್ ಮತ್ತು ಗ್ರೋತ್ ಟಿಪ್ಸ್ ಅನ್ನು ರೆಗ್ಯುಲರ್ ಆಗಿ ಶೇರ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ದ ರೈಟ್ ಇನ್ಫಾರ್ಮೇಶನ್ ಅಟ್ ದಿ ರೈಟ್ ಟೈಮ್. ಈಗ ಯಾರಿಗೆಲ್ಲ ಐಇ ಕೋಡ್ ಬೇಕು ಅಂತ ನೋಡೋಣ. ಯಾವುದೇ ಇಂಡಿವಿಜುವಲ್ ಅಥವಾ ಬಿಸ್ನೆಸ್ ಫಾರಿನ್ ಇಂದ ಗೂಡ್ಸ್ ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿದ್ರೆ ನೀವು ಕಂಪಲ್ಸರಿಯಾಗಿ ಐಇ ಕೋಡ್ ತಗೊಳ್ಳೇಬೇಕು. ಫಾರಿನ್ ಇಂದ ಗೂಡ್ಸ್ ಪರ್ಚೇಸ್ ಮಾಡಿದ್ರು ಕೂಡ, ಈವನ್ ರೀಸೇಲ್ಗೆ ಅಲ್ಲ ಅಂದ್ರೆ ಕೂಡ ನೀವು ಕಂಪಲ್ಸರಿಲಿ ಐಇ ಕೋಡ್ ತಗೊಂಡಿರ್ಬೇಕು. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಾದ್ರೆ, ಫಾರಿನ್ ಇಂದ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ನೀವು ಕಂಪಲ್ಸರಿಲಿ ಐಇ ಕೋಡ್ ಇಟ್ಕೊಂಡಿರ್ಬೇಕು. ಈಗ ಐಇ ಕೋಡ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ನಂಬರ್ 1, ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ ಐಇ ಕೋಡ್ ಬೇಕು. ಐಇ ಕೋಡ್ ಇಲ್ಲ ಅಂದ್ರೆ ಶಿಪ್ಮೆಂಟ್ ಪ್ರಾಸೆಸ್ ಹಾಲ್ಟ್ ಆಗುತ್ತೆ ಮತ್ತು ಟ್ರೇಡ್ ನ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ನಂಬರ್ 2, ಬ್ಯಾಂಕ್ಸ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ನ ಪ್ರಾಸೆಸ್ ಮಾಡಬೇಕಾದ್ರೆ ಐಇ ಕೋಡ್ ಬೇಕು. ಐಇ ಕೋಡ್ ಇಲ್ಲ ಅಂದ್ರೆ ಫಾರಿನ್ ಇಂದ ನೀವು ಪೇಮೆಂಟ್ಸ್ ನ ಸೆಂಡ್ ಅಥವಾ ರಿಸೀವ್ ಮಾಡೋಕ್ಕಾಗಲ್ಲ. ನಂಬರ್ 3, ಐಇ ಕೋಡ್ ಇಂದ ನೀವು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ಬೋದು, ಫಾರಿನ್ ಕ್ಲೈಂಟ್ಸ್ ಜೊತೆ ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ಬೋದು. ಇದು ನಿಮ್ಮ ಬಿಸ್ನೆಸ್ ನ ಇಂಡಿಯಾ ಇಂದ ಹೊರಗಡೆ ಎಕ್ಸ್ಪ್ಯಾಂಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಐಇ ಕೋಡ್ ಹೇಗೆ ತಗೋಬೇಕು ಅಂತ ನೋಡೋಣ. ಫಸ್ಟ್ DGFT ವೆಬ್ಸೈಟ್ಗೆ ಹೋಗಿ ನೀವು ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕ್ಯಾನ್ಸಲ್ಡ್ ಚೆಕ್ ಮತ್ತು ಡಿಜಿಟಲ್ ಸಿಗ್ನೇಚರ್ನ ಕೊಟ್ಟು ನೀವು ಐಇ ಕೋಡ್ ತಗೋಬಹುದು. ತುಂಬಾ ಬಿಸ್ನೆಸಸ್ ಏನ್ ಮಾಡ್ತಾರೆ ಅಂದ್ರೆ ಐಇ ಕೋಡ್ ತಗೊಳ್ಳದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಇದು ಸೀರಿಯಸ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಕಸ್ಟಮ್ಸ್ ಗೂಡ್ಸ್ ನ ಅಪ್ರೂವ್ ಮಾಡಲ್ಲ, ಶಿಪ್ಮೆಂಟ್ ಡಿಲೇ ಆಗುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಬರ್ಬೋದು ಅಂಡ್ ಸಮ್ಟೈಮ್ಸ್ ಬ್ಯಾಂಕ್ ಪೇಮೆಂಟ್ಸ್ ನ ಹೋಲ್ಡ್ ಮಾಡ್ತಾರೆ. ಸೊ ಇವೆಲ್ಲ ಅವಾಯ್ಡ್ ಮಾಡಕ್ಕೆ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಶುರು ಮಾಡಕ್ಕೆ ಮುಂಚೆ ಐಇ ಕೋಡ್ ತಗೊಳ್ಳೋದು ಕಂಪಲ್ಸರಿ. ಐಇ ಕೋಡ್ ಅಂದ್ರೆ ಸಿಂಪಲ್ ರಿಜಿಸ್ಟ್ರೇಷನ್ ಅಲ್ಲ, ಅದು ನಿಮ್ಮ ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಐಡೆಂಟಿಟಿ. ಐಇ ಕೋಡ್ ಇಲ್ಲದೆ ನೀವು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಪರೇಷನ್ಸ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗ್ರೋ ಮಾಡಬೇಕಾದ್ರೆ ಐಇ ಕೋಡ್ ಕಂಪಲ್ಸರಿ ಆಗಿ ತಗೊಳ್ಳೇಬೇಕು. ನೀವು ಐಇ ಕೋಡ್ ತಗೊಳ್ಳೋಕೆ ನಿಮಗೆ ಗೈಡೆನ್ಸ್ ಅಥವಾ ಸಪೋರ್ಟ್ ಬೇಕಾದ್ರೆ ಸ್ಕ್ರೀನಲ್ಲಿ ಬರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಲೀ ಇಂಟೆಲಿಜೆನ್ಸಿಯಾ ಟೀಮ್ ನಿಮಗೆ ಗೈಡ್ ಮಾಡ್ತಾರೆ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಬಿಸ್ನೆಸ್ ಅಂಡ್ ಲೀಗಲ್ ರಿಲೇಟೆಡ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.